ನಿಂತ್ಕೊಳ್ಳೆ ಸೇವಂತಿ. ಏನೋ ಆಗಿದೆ ಇವಳಿಗೆ. ನಾನೊಂದಂದ್ರೆ ಅವಳೊಂದಂತಾಳೆ. ಅಲ್ಲ ಕಣು, ನಮ್ಮ ವಂಶದ ಕುಡಿ ಕೃಷ್ಣ. ಅವನು ನೆಲ ಮೇಲೆ ಕಾಲಿಟ್ರೆ ಎಲ್ಲಿ ಸೌತೋಗುತ್ತಂತ ನಾವ್ ಎಷ್ಟು ಕಾಳಜಿಯಿಂದ ನೋಡ್ಕೊತಾ ಇದೀವಿ. ಇವಳು ನೋಡಿದ್ರೆ ಹೆತ್ತು ತಾಯಿಯಾಗಿ ಈ ರೀತಿ ಮಾತಾಡ್ತಿದ್ದಾಳಲ್ಲ. ಏನೋ ಆಗಿದೆ ಇವಳಿಗೆ. ಅಜ್ಜಿ, ಅದು ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಸ್ವಲ್ಪ ಸುಸ್ತಾಗಿರ್ತಾಳೆ ಅಷ್ಟೇ. ನೀನ್ ತಲೆ ಕೆಡ್ಸ್ಕೋಬೇಡ. ಸೇವಂತಿ, ನೀನು ಮಗುನ ಅವಾಯ್ಡ್ ಮಾಡೋದಕ್ಕೆ ಏನೋ ಬಲವಾದ ಕಾರಣ ಇದ್ದೇ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇನೇ ಆಗಿದ್ರು ಇವತ್ತು ನಾನು ಅದನ್ನ ತಿಳ್ಕೊಂಡೇ ತಿಳ್ಕೊತೀನಿ. ಇದ್ಯಾರಪ್ಪ ಇಷ್ಟೊತ್ತಲ್ಲಿ? ಏನ್ ಮೀರಾ ಇಷ್ಟೊತ್ತಲ್ಲಿ? ಕೃಷ್ಣನ್ನ ಕೊಡು ನನ್ಗೆ. ಏನಿದು ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಇವತ್ತು. ಹೇಳಿದ್ದು ಕೇಳಿಸ್ಲಿಲ್ವಾ? ಕೃಷ್ಣನ್ನ ಕೊಡು. ಅಂದ್ರೆ ಇವಳು ಮೈ ಮೇಲೆ ಪ್ರಿಯ ಬಂದಿದ್ದಾಳ? ನಮ್ಮ ಕೃಷ್ಣನ್ಗೆ ತೊಂದರೆ ಕೊಡಕ್ಕೆ ಅಂತಾನೆ ಬಂದಿದ್ದಾಳ? ಅದಕ್ಕೆ ಕೃಷ್ಣನ್ ಕೇಳ್ತಿದ್ದಾಳ? ಮೀರಾ ನಿಂತ್ಕೋ. ಕೃಷ್ಣನ್ ಜವಾಬ್ದಾರಿನ ಅದಕ್ಕೆ ನನಗೆ ಕೊಟ್ಟಿದ್ದಾರೆ. ನಾನೇ ಅವನ್ನ ನೋಡ್ಕೋತೀನಿ. ನಿನ್ ಕೈಲಿ ನೋಡ್ಕೊಳ್ಳೋದಕ್ಕೆ ಹೇಗಾಗತ್ತೆ? ಬೆಳಿಗ್ಗೆ ಎತ್ ಕೂಡ್ಲೆ ಕೆಲ್ಸ ಅಂತ ಹೊರಟೋಗ್ತೀಯ. 3 ಹೊತ್ತು ಊಟ ತಿಂಡಿ ನಿದ್ದೆ ಇದೆಲ್ಲ ಯಾರು ನೋಡ್ಕೋತಾರೆ? ಹಲೋ ಹಲೋ ಹಲೋ, ಸ್ವಲ್ಪ ದಿನದ ಮಟ್ಟಿಗೆ ನಾನು ಕೆಲ್ಸಕ್ಕೆ ರಜಾ ಹಾಕಿದ್ದೀನಿ. ನಿನಗೇನ್ ತಲೆ ಕೆಟ್ಟಿದ್ಯಾ? ರಜಾ ಹಾಕಿ ಮಗುನ್ ನೋಡ್ಕೋತೀಯ? ಈ ಮನೇಲಿ ಬೇರೆ ಯಾರು ಹೆಂಡತಿಕ್ಕಿಲ್ವಾ? ಸುಮ್ನೆ ನನ್ನ ಹತ್ರ ಕೃಷ್ಣನ್ನ ಕಳ್ಸು. ಪ್ರೀತಿ ಮಮಕಾರ ಅಂದ್ರೆ ಏನು ಗೊತ್ತಿಲ್ದಿರೋ ಹೆಣ್ಣು ನೀನು. ಏನು ಅಂದೆ? ನಿನ್ ಹತ್ರ ಏನೋ ಮಾತು. ಏಯ್ ಮೀರಾ, ಬಿಡು ಮೀರಾ. ಮೀರಾ ಮೀರಾ, ಏಯ್ ಮೀರಾ. ಏಯ್, ಮರ್ಯಾದೆಯಿಂದ ನನ್ನ ಹೋಗಕ್ ಬಿಡು, ಇಲ್ಲ ಅಂದ್ರೆ ಸರಿಗಿರೋದಿಲ್ಲ. ಕೆಣಕ್ ಬೇಡ ನನ್ನನ್ನ. ಏಯ್, ಕೆಣಕ್ತಿರೋದ್ ನಾನಲ್ಲ ನೀನು. ಬಿಡು ಮೀರಾ. ಏಯ್, ಮಲ್ಗಿರೋ ಮಗು ನನ್ನ ಯಾವಾಗ ಎದೋಳ್ಸ್ಬಿಟ್ಟಲ್ಲ, ಬಿಡ. ಏಯ್, ಬಿಡು ಬಿಡು ಬಿಡ. ಅಳ್ಬೇಡ. ನೋಡು ನೋಡು, ನಿನ್ನಿಂದ ಕೃಷ್ಣ ಎದ್ದ. ಸುಮ್ನೆ ಬಿಟ್ಟಿದಿದ್ರೆ ಅವನ್ ಎದ್ದೇಳ್ತಾನೆ ಇರ್ಲಿಲ್ಲ. ಅವನ್ನ ಎದ್ದೇಳ್ಸಿದ್ದು ನೀನು. ನನ್ ತಂಟೆಗ್ ಸುಮ್ನೆ ಬರ್ಬೇಡ. ನೀನ್ ಮಗು ತಂಟೆಗ್ ಬರ್ಲಿಲ್ಲ ಅಂದ್ರೆ ನಾನ್ ನಿನ್ ತಂಟೆಗ್ ಬರಲ್ಲ. ಹೇಯ್, ನಾನ್ ಯಾಕೋ ಮಗು ತಂಟೆಗ್ ಬರ್ಬಾರ್ದು? ಕೃಷ್ಣ ಹತ್ರ ಬಂದ್ರೆ ಸಾಕು, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನ್ನ ಹೊಡಿಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಒಂದೇ ಸರಿಗೆ ಸಾಯಿಸ್ಬಿಡೋಣ ಅಂತ ಅನ್ಸುತ್ತೆ. ಹೇಳು, ನಾನು ಯಾಕೆ ಮಗು ತಂಟೆಗ್ ಬರ್ಬಾರ್ದು? ಯಾಕಂದ್ರೆ ನೀನ್ ಇವಾಗ ಮೀರಾ ಅಲ್ಲ, ಪ್ರಿಯಾ. ಪ್ರಿಯಾ ಯಾವತ್ತೂ ಅದಕ್ಕೆ ಒಳ್ಳೇದ್ ಮಾಡ್ದವಳೆ ಅಲ್ಲ. ನಮ್ಮನ್ನ ದ್ವೇಷಿಸೋರು ನಮ್ಮ ಮಕ್ಕಳನ್ನ ಪ್ರೀತಿಸಕ್ ಸಾಧ್ಯನೇ ಇಲ್ಲ. ನಾನ್ ಯಾವಾಗ ಅಕ್ಕಂಗ್ ದ್ವೇಷ ಮಾಡ್ದೆ? ಏಯ್, ಈ ನೌಟಂಕಿ ನಾಟಕನೆಲ್ಲ ನಿನ್ ಗಂಡನ ಹತ್ರ ಇಟ್ಕೋ, ನನ್ನ ಹತ್ರ ನಡೆಯಲ್ಲ. ಅಲ್ಲ, ಬದುಕಿದಾಗ ಎಷ್ಟೆಲ್ಲ ನಮ್ಮ ಅದಕ್ಕೆ ಹಿಂಸೆ ಕೊಟ್ಟೆ. ಈಗೇನ್ ಮಾಡ್ಬೇಕು ಅಂತ ಬಂದಿದ್ಯಾ ನೀನು? ನನ್ ಪ್ರಕಾರ ನೀನೀಗ ಬಂದಿರೋದು ಕಣ್ಣನ್ ಪ್ರೀತಿ ಪಡೆಯೋದಕ್ಕಲ್ಲ, ಅದಕ್ಕೆ ಮಗುನ ಸಾಯಿಸೋದಕ್ಕೆ.